ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶಿಸಿದರು. ಆ ಪ್ರಕಾರ ನಾನು ಕೊನೆಯವರೆಗೂ ಈಗ ನೀವು ತಿಳಿಸ್ತಾ ಇದ್ದೀರಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಒಬ್ಬೊಬ್ಬರು ಒಂದೊಂದು ಥರ ಹೇಳುತ್ತಾ ನಾನು ಕೇಳಕ್ಕೆ ತಯಾರಿಲ್ಲ. ಒಂದು, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ, ನನ್ನ ಮೇಲೆ ಹಿಂಗೆ ಷಡ್ಯಂತ್ರ ಮಾಡಿದ್ರು ಬಿಜೆಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ, ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದಿದ್ದೀನಿ. ಕೇಸು ಕೂಡ ಅದು ಜೈಲು ಹೋಗಿ ಕೇಸು ಕೂಡ ವಜಾ ಆಯಿತು. ಹಂಗೆ ಕ್ಲೀನಾಗೆ ಬರ್ತಾರೆ. ಯಾವ ತನಿಖೆ ಆದೇಶ ಬಗ್ಗೆ ಏನೇ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರು ಯಾವ ತಪ್ಪು ಅವ್ರಿಗೆ ತಪ್ಪು ಕೂಡ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಏನು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ. ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯ ಕೊಟ್ಟಂಥ ಕೊಡುಗೆನ ಬಿಜೆಪಿ ಕೈಲಿ ಸೇರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ. ನನಗಿರೋದು ಒಂದೇ ಕಿವಿ. ಸಿಎಂ ಮತ್ತು ಸರ್ಕಾರಕ್ಕೆ ದೊಡ್ಡ ಸೆಟ್ ಬ್ಯಾಕ್. ನಾನು ಫಸ್ಟು ನೋಡಿ ಹೇಳ್ತೀನಿ, ಸೆಟ್ ಬ್ಯಾಕ್ ಏನು ಸೆಟ್ ಬ್ಯಾಕ್ ಇದೆ, ತನಿಖೆ ಏನು ನಡೀತದೋ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಏನು ವಿಚಾರ ನೋಡ್ತೀನಿ. There is no question. Chief Minister is not involved with any scam. It is a political conspiracy by the BJP, all of us, to all the opposition leaders in the country. This is what is going on. So there is no question. My Chief Minister has done anything wrong. They are creating problem. We stand by him. We support him. He is doing a good work for the country, for the party, and for the state. Thank you, sir.